ಇನ್ನೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎರಡು ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅಂತಂದ್ರೆ ಎರಡು ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಹಾಕಬೇಕು. ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸು ಮಕ್ಕಳು. ನಾನೇ ನೋಡಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು, ಚಾನಲ್ಗಳಲ್ಲಿ ನಾನೇ ನೋಡಿದ್ದೀನಿ. ಎಲ್ಲ ಚಾನಲ್ಗಳಲ್ಲಿ ಮಕ್ಕಳು ಮಾತಾಡಿದ್ದಾರೆ, ಒಬ್ಬರಲ್ಲ 4-5 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ಕುಂಕುಮನ ಪೌಡ್ರು, ಅದು ಕಲ್ಲರ್ ಪೌಡ್ರು, ನಾನು ಅದು ನೋಡಿರೋದು, ನಿಮ್ಗೂ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಕಲ್ಲರ್ ಪೌಡ್ರು, ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ? ಆಮೇಲೆ ಬಳೆ ಹಾಕ್ತಿರಲ್ಲ, ಅದು ಗಾಜು, ಅದಕ್ಕೇನು ಪವಿತ್ರತೆ ಇದೆ? ಅಂದ್ರೆ ಇವೆಲ್ಲ ಕೋಮು ಪ್ರಚೋದನೆನೋ ಏನು? ಇದೆಲ್ಲ ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದ್ರೆ ನೀವು ಅವ್ರ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ FIR ಮಾಡಲಿಲ್ಲ? ಯಾಕೆ ಸೇಫ್ ಗಾರ್ಡ್ ಮಾಡಿದ್ರಿ ಅವ್ರನ್ನ ತಡೆಯ ಮಾಡ್ಬೇಕಾಗಿತ್ತಲ್ಲ. ನೀವು ಎರಡನ್ನೂ ತನಿಖೆ, ಈಗ ನೀವು ಹೇಳಿದ್ರಿ ಇವರು ಅಲ್ಲಿರ್ಲಿಲ್ಲ, DDP ಆಫೀಸಲ್ಲಿ ಇದ್ರು ಅಂತ. ಕಾಪಿ ಕೊಡಿ ನೀವು. ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅನಿಲ್ ಅವ್ರೇನಂತ ಕೊಟ್ಟಿದ್ದಾರೆ? ಅವರು ಭರತ್ ಶೆಟ್ಟಿ ಅವರು ಅಲ್ಲಿದ್ರು ಅಂತ ಕೊಟ್ಟಿರೋದು. ನೀವ್ ಹೇಳ್ತಾ ಇದ್ದೀರಾ ಅವರು DDP ಆಫೀಸಲ್ಲಿ ಇದ್ರು ಅಂತ. ನಿಮ್ಮ ಹೇಳಿಕೆಯಲ್ಲೇ ವ್ಯತ್ಯಾಸಗಳಿದೆಯಲ್ಲ. ಈಗ ನಿಮ್ಮ ಅಲ್ಲಲ್ಲ ಕಂಪ್ಲೇಂಟ್ ಮಾಡಿ, ನಮ್ಮ ಹೇಳಿಕೆಯಲ್ಲಿ ವ್ಯತ್ಯಾಸ ಇಲ್ಲ ಸರ್. ಒಂದೇ ನಿಮಿಷ. ಕಂಪ್ಲೇಂಟ್ ಅಲ್ಲಿ ಏನಿರುತ್ತೋ ಅದನ್ನ FIR ಅಲ್ಲಿ ಮಾಡೋದು ನಾನು ನೋಡಿದ್ದೀನಿ. ಕಂಪ್ಲೇಂಟ್ ಇಲ್ದಿದ್ದು ನೀವು ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತೀರಾ? ಆ ಕಂಪ್ಲೇಂಟ್ ತಗೊಂಡು ನೀವು FIRದು ಅಲ್ಲಿಲ್ಲ. ಅವ್ರ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ದೀರಾ ಅವ್ರಿಲ್ಲ DDP ಆಫೀಸರ್. ನೀವ್ಯಾಕೆ ಸೃಷ್ಟಿ ಮಾಡ್ತೀರಾ? ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ, ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಅವ್ರನ್ನು ಸೇರಿಸಬೇಕು ಅಂತ ವಿರೋಧ ಪಕ್ಷದ ನಾಯಕರಿಗೆ 506 ಹಾಕಿದಿರಲ್ಲ. ಅಟೆಂಪ್ಟ್ ಮರ್ಡರ್ ಇದು. ದಯಮಾಡಿ ಕೇಳಿ, 506 ಅಟೆಂಪ್ಟ್ ಮರ್ಡರ್. ಅವರು ಕೇಳಿ, ಅವರ ಕಂಪ್ಲೇಂಟ್ ಮೇಲೆನೆ FIR ಮಾಡಿದ್ದಾರೆ. ಅದರಲ್ಲಿ ಅವರ ಹೆಸರನ್ನ ಸೇರಿಸಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ, ಅದೇ ಆಧಾರದ ಮೇಲೆ FIR ಮಾಡಿದ್ದಾರೆ, ಅವರ ಹೆಸರನ್ನ ಸೇರಿಸಿದ್ದಾರೆ. ಬೆಳಿಗ್ಗೆ ಅವ್ರು ಹೇಳಿ ಇಲ್ಲಿ ಸದನದಲ್ಲಿ ನಾನು ಇರಲಿಲ್ಲ ಅಲ್ಲಿ, ಆದ್ರೂ ನನ್ನ ಹೆಸರು ಸೇರಿಸಿದ್ದಾರೆ ಅಂದ ಮೇಲೆ ನಾನು ವೆರಿಫೈ ಮಾಡಿ ನಮ್ಮ ಕಮಿಷನರ್ ಹತ್ರ ವೆರಿಫೈ ಮಾಡಿದಾಗ ಅವರು ಅಲ್ಲಿ ಇರಲಿಲ್ಲ, ಗೇಟ್ ಹತ್ರ ಇರಲಿಲ್ಲ ಅಂತ ಹೇಳಿ ಅವರು ಇರಲಿಲ್ಲ. ಅವರು DDP ಆಫೀಸರ್ ಮಾಡಿ ಶಾಲೆ ಹತ್ರ ನಡೆದಂತ MLA ಇರಲಿಲ್ಲ. ಶಾಲೆಯ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಇರಲಿಲ್ಲ. DDP ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಟ್ಟರು. ನಿಮ್ಮ ಉಲ್ಲೇಖ ಮಾಡಿದ್ದೀರಿ. ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲಂತ ವ್ಯಕ್ತಿನ ತಗೊಂಡು FIR ಮಾಡ್ತೀರಿ ಅಂತಂದ್ರೆ ಆ SI ನ ಸಸ್ಪೆಂಡ್ ಮಾಡಿ. ಕ್ಲಾರಿಫಿಕೇಶನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸ್ಥಳಕ್ಕೆ ಹೋಗಿಲ್ಲ. ಈಗ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅದನ್ನ ತಗೊಂಡು MLA ಮೇಲೆ FIR ಕೇಳಿ ಸರ್. ಮಾನ್ಯ ಗೃಹ ಸಚಿವರೇ, ಶಾಲೆಯ ಸ್ಥಳದಲ್ಲಾದಂತಹ ಘಟನೆ ಮತ್ತು ಅದರ ಹೇಳಿಕೆಗಳು, ಅಲ್ಲಿ ವೇದವ್ಯಾಸ ಕಾಮತ್ ಹೋಗಿ ಏನ್ ಮಾಡಿದ್ರು, ಟೀಚರ್ ಏನೇನು ಮಕ್ಕಳಿಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿ. ನಮ್ದು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಶಾಲೆಯ ಜಾಗದ ಸ್ಥಳದಲ್ಲಿ ಭರತ್ ಶೆಟ್ಟಿ ಇರ್ಲಿಲ್ಲ, ಅವ್ರ ಮೇಲೆ ಮಾಡ್ತೀರಿ ಅಂತಂದ್ರೆ ಹೆಂಗಾಗುತ್ತೆ? ಯಾವ್ದನ್ನ ಮೇಲೆ ಕಂಪ್ಲೇಂಟ್ ಆಗುತ್ತೆ? ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ. ಟೀಚರ್ ಮೇಲೆ ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ. ಕಂಪ್ಲೇಂಟ್ ಮೇಲೆ FIR ಮಾಡಿದ್ದಾರೆ. ಆಯ್ತು, ಮಾತು ಕೇಳಿಲ್ಲ. ಸತ್ಯಾಸತ್ಯತೆ ಗೊತ್ತಾಗಲಿಲ್ಲ.
ಅದು. ಬೆಳಿಗ್ಗೆ ಅವರು ಪ್ರಸ್ತಾಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಶಾಸಕನ ರಕ್ಷಣೆಗೂ ಬರಬೇಕು. ನಿಮ್ ಡಿಪಾರ್ಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಬೇಡ. ಶಾಸಕ ರಕ್ಷಣೆಗೂ ನೀವು ಬರಬೇಕು. ಶಾಸಕರ ರಕ್ಷಣೆಗೆ ನೀವು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಹೇಳಿದ್ರಪ್ಪ ನೋಡಿ, ಹೌದಪ್ಪ. ಅಲ್ಲ, 12ನೇ ತಾರೀಕು ಬೆಂಗಳೂರಿನಲ್ಲಿ ಅಧಿವೇಶನ ಸಸ್ಪೆಂಡ್ ಅವರು ತಾಳ್ಮೆ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ನನ್ನ ಹತ್ರ ಇಲ್ಲ, ಅಲ್ಲಿ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಲಿಲ್ಲ ಅಧ್ಯಕ್ಷರೇ. ಮುಖ್ಯ ಉತ್ತರ ಕೊಟ್ಟು ಇಲ್ಲ, ಒಂದೇ ನಿಮಿಷ ಸರ್. ಇಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ತಾರತಮ್ಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿದೆ. ಮೊದಲು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಲಾಡ್ಜ್ ಮಾಡಿ ನೀವು ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ FIR ಲಾಡ್ಜ್ ಮಾಡಲಿಲ್ಲ. ಅಲ್ಲೇನಂತೀರಿ, ನಾವು ತನಿಖೆ ಮಾಡಿ ನಾವು ವೆರಿಫೈ ಮಾಡಿದ್ವಿ, ಅವ್ರು ಹೇಳಿಲ್ಲ ಅಂತ. ತನಿಖೆ ಅವರು ಕಂಪ್ಲೇಂಟ್ ಮೇಲೆ ನಾವು ತನಿಖೆ ಮಾಡಿದ್ವಿ, ಅವ್ರು ಹೇಳಿಲ್ಲ ಅನ್ನೋಂಥದ್ದು ನಿಮ್ಮ ವಾದ ಇದೆ, ಹೇಳಿಕೆನೂ ಕೂಡ ಇದೆ. FIR ಲಾಡ್ಜ್ ಮಾಡಲಿಲ್ಲ, ಅಷ್ಟು ಬೇಗನೆ ತನಿಖೆ ಮಾಡಿ ಅವ್ರನ್ನ ಎಕ್ಸಾರ್ನೇಟ್ ಮಾಡಿಬಿಟ್ರಿ. ಇಲ್ಲಿ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಅದೇ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ನಾವು ಕಂಪ್ಲೇಂಟ್ ಬಂತು, ನಾವು FIR ಲಾಡ್ಜ್ ಮಾಡಿದ್ವಿ ಅಂತೀರಿ. ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯನಾ? ನಾನೇನು ಹೇಳೋದು, ಫಸ್ಟ್ ಕಂಪ್ಲೇಂಟ್ ಬಂತಲ್ಲ, ಅದು FIR ಲಾಡ್ಜ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ಸತ್ಯಾಂಶ ಏನಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಪ್ರೈಮರಿ ನಿಮ್ದು ಗೋಲ್ ಇರಬೇಕು. ಅದನ್ನು ಬಿಟ್ಟು ನೀವು ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ನೀವು ಕೇಸನ್ನು ಹಾಕಿದರೆ ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಏನಾಗುತ್ತೆ? ಯಾವುದೋ ಕಾನೂನು ಭಯ ಇರ್ತದ? ನಾವೇನು ಮಾಡಿದ್ರು ಕೂಡ ಪೊಲೀಸರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಬರೋದಲ್ವಾ? ಆದ್ರಿಂದ ಒಂದು ನಿಮಿಷ, ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು FIR ಆಗಬೇಕು, ನಂಬರ್ 1. ಮತ್ತು ಅದು ತನಿಖೆ ಆಗಬೇಕು. ಮತ್ತು ಪೊಲೀಸರು ಯಾಕೆ ಈ ತಾರತಮ್ಯ ಮಾಡಿದ್ರು ಅದು ಕೂಡ ತನಿಖೆ ಆಗಬೇಕು. ಅದು ಪೊಲೀಸ್ ತನಿಖೆ ಆಗಬೇಕು. ಮತ್ತೆ ಈ ತನಿಖೆ ಶಾಸಕರು ಇಲ್ದಂತ ಒಂದು ಕೇಸನ್ನ ಅವ್ರ ಹೆಸರಲ್ಲಿ ರಿಜಿಸ್ಟರ್, ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ರಿಜಿಸ್ಟರ್ ಮಾಡಿರುವಂತ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಬೇಕು ಅಂದ್ರೆ ಫೇರ್ ಇಂಕ್ವೈರಿ ಆಗುತ್ತೆ. ಗೃಹ ಸಚಿವರೇ, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಆದ್ರೆ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಏನು ಅನಾಹುತಗಳಾಗಿದೆ, ತಪ್ಪಬೇಕಾದ್ರೆ ಸರಿಯಾದ ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಆ ಟೀಚರ್ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ನವರು. ಯಾಕೆ ಮಾಡಿದ್ರು ಸಸ್ಪೆಂಡ್? ಆ ಅಮ್ಮ ಅಲ್ಲಿ ಆ ಥರ ಮಾತಾಡಿದ್ರಿಂದನೇ ಪ್ರೈಮರಿ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರೇ ಸಸ್ಪೆಂಡ್ ಮಾಡಿದಾಗ ನೀವು ಕ್ಲೀನ್ ಚಿಟ್ ಕೊಡ್ತೀರಿ? ಹೆಂಗೆ ಇದು? ಸತ್ಯ ಮುಚ್ಚಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ ನೀವು, ದಯವಿಟ್ಟು ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ. ಡಿಫೆಂಡ್ ಮಾಡೋ ಕೇಸ್ ಅಲ್ಲ ಇದು. ಮತ್ತೆ ನಿಮ್ಗೇನಾಗಬೇಕಾಗಿದೆ? ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಆಗಲಿ. ನೀವು ಯಾಕೆ ಆ ಡಿಫೆಂಡ್ ಮಾಡ್ಕೊಳ್ಳುವಂತ ಗೋಳಿಗೆ ನೀವು ಯಾಕೆ ಸಿಕ್ಕಾಕೊಳ್ತೀರಿ? ಆದ್ರಿಂದ ನಾನು ಹೇಳೋದು, ಒಂದೇ ನಿಮಿಷ, ಅವರ ಆ ಪೇರೆಂಟ್ಸ್ FIR ಆಗಬೇಕು, ಮತ್ತೆ ತನಿಖೆ ಆಗಬೇಕು. ಮತ್ತೆ ಯಾರು ಈ ಒಂದು ಕೇಸನ್ನು FIR ಮಾಡಿದ್ದಾರೆ ವಿದೌಟ್ ಪ್ರಿಲಿಮಿನರಿ ಇಂಕ್ವೈರಿ, ಆ ಆಫೀಸರ್ ಕೂಡಲೇ ಸಸ್ಪೆಂಡ್ ಆಗಬೇಕು. ಅಂದ್ರೆ ಸರ್ಕಾರ ನಿಷ್ಪಕ್ಷಪಾತ ಇದೆ ಅಂತ. ಇಲ್ಲದೆ ಖಂಡಿತವಾಗೂ ಸರ್ಕಾರ ಆ ಒಂದು ಟೀಚರ್ನ ಅವಹೇಳನೆಯನ್ನ, ಹಿಂದೂ ಒಂದು ಸಮಾಜದ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ರಕ್ಷಣೆ ಮಾಡ್ತದೆ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಉದಾಹರಣೆ ಆಗ್ತದೆ.